ಆಯ್ತು ಬಿಡಿ, ಕೆಲಸ ಫಸ್ಟ್ ನೋಡೋಣ ಆಮೇಲೆ. ಪ್ಲೂಟೋ, ಹೌಮಿಯಾ, ಮಾಕೆ ಮಾಕೆ. ನೆಕ್ಸ್ಟ್ SDO ಅಂದ್ರೆ ಸ್ಕ್ಯಾಟರ್ಡ್ ಡಿಸ್ಕ್ ಆಬ್ಜೆಕ್ಟ್, ಚದುರಿದ ಫಲಕ ಕಾಯಗಳು. ಬರ್ಕೊಡ್ರಿ, ಚದುರಿದ ಫಲಕ ಕಾಯಗಳು. ಸ್ಕ್ಯಾಟರ್ಡ್ ಡಿಸ್ಕ್ ಆಬ್ಜೆಕ್ಟ್, ಚದುರಿದ ಫಲಕ ಕಾಯಗಳು, ಸ್ಕ್ಯಾಟರ್ಡ್ ಡಿಸ್ಕ್ ಆಬ್ಜೆಕ್ಟ್. ಇಲ್ಲಿ ಇರುವಂತದ್ದು ಏನು ಅಂದ್ರೆ ಎರಿಸ್ ಮತ್ತು ಕಾಮೆಟ್ಸ್, ಧೂಮಕೇತುಗಳು. ಎರಿಸ್ ಮತ್ತು ಕಾಮೆಟ್ಸ್, ಧೂಮಕೇತುಗಳು. ಆಯ್ತಾ? ಬೇಡ ಡಿಸ್ಕಸ್ ಮಾಡೋಣ, ಒಂದೇ ಡಿಸ್ಕಸ್ ಮಾಡೋಣ. ಇದೆಲ್ಲ ನಿಮಗೆ ಸ್ಪೇಸ್ ಟೆಕ್ನಾಲಜಿ ಬೇಕು, ಅದಕ್ಕೆ ಸ್ಪೇಸ್ ಕೊಡ್ತಾ ಇರೋದು. ನೆಕ್ಸ್ಟ್ ಇರೋದು ಅದು ಊಟ್ ಕ್ಲೌಡ್ಗಳಲ್ಲೂ ಕೂಡ ಕಂಡು ಬರೋದು ಕಾಮೆಟ್ಸ್ಗಳೇ, ಧೂಮಕೇತುಗಳೇ. ಇಲ್ಲೂ ಕೂಡ ಕಂಡು ಬರೋದು ಧೂಮಕೇತುಗಳು. ಸೊ ಧೂಮಕೇತುಗಳು ಎರಡು ಕಡೆ ಇದಾವೆ, ಇಲ್ಲಿ SDO ಮತ್ತು ಊಟ್ ಕ್ಲೌಡ್ಗಳು. ಎರಡು ಕಡೆ ಧೂಮಕೇತುಗಳು ಬಿಟ್ಟರೆ ಮತ್ತೆ ಹೆಸರೇ ಯಾಕೆ ಬೇರೆ ಕಡೆ ಕೊಟ್ಟಿದ್ದೀವಿ ಅಂದ್ರೆ, SDO ಧೂಮಕೇತುಗಳನ್ನ ಬರ್ಕೊಳ್ರಿ. ಅಲ್ಪಾವಧಿ ಧೂಮಕೇತುಗಳು, ಶಾರ್ಟ್ ಟರ್ಮ್ ಕಾಮೆಟ್ಸ್, ಅಲ್ಪಾವಧಿ ಧೂಮಕೇತುಗಳು, ಶಾರ್ಟ್ ಟರ್ಮ್ ಕಾಮೆಟ್ಸ್ ಅಂತ ಕರಿತೀವಿ, ಅಲ್ಪಾವಧಿ ಧೂಮಕೇತು ಅಂತ ಕರಿತೀವಿ. ಅಂದ್ರೆ ಇದು ಸುಮಾರು 200 ವರ್ಷಗಳ ಒಳಗಡೆ ಕಂಡು ಬರುವಂಥದ್ದು. 200 ವರ್ಷಗಳ ಒಳಗಡೆ, ಬಿಲೋ 200 ಇಯರ್ಸ್. ಅದೇ ಊಟ್ ಕ್ಲೌಡ್ಗಳಲ್ಲಿ ಕಂಡು ಬರುವಂತಹ ಧೂಮಕೇತುನ ಲಾಂಗ್ ಪೀರಿಯಡ್ ಕಾಮೆಟ್ಸ್, ದೀರ್ಘಾವಧಿ ಧೂಮಕೇತು ಅಂತ ಕರಿತೀವಿ. ದೀರ್ಘಾವಧಿ ಧೂಮಕೇತು, ಲಾಂಗ್ ಪೀರಿಯಡ್ ಕಾಮೆಟ್ಸ್. ಕ್ಲಿಯರ್ ಆಯ್ತಾ? ಈಗ ವಾಪಸ್ ಬನ್ನಿ. ಈ ನಮ್ಮ ಬೋರ್ಡ್ ನೋಡ್ತಾ ಇರುವಂತ ಪ್ಲೂಟೋ, ಹೌಮಿಯಾ, ಮಾಕೆ ಎರಿಸ್, ಇವುಗಳನ್ನ ಕುಬ್ಜ ಗ್ರಹಗಳು, ಡ್ವಾರ್ಫ್ ಪ್ಲಾನೆಟ್ ಅಂತ ಕರಿತೀವಿ. ಡ್ವಾರ್ಫ್ ಪ್ಲಾನೆಟ್ಸ್ ಅಂತ ಕರಿತೀವಿ, ಕುಬ್ಜ ಗ್ರಹಗಳು ಅಂತ ಕರಿತೀವಿ. ಯಾವ್ದಾದ್ರು ಪ್ಲೂಟೋ, ಹೌಮಿಯಾ, ಮಾಕೆ ಎರಿಸ್, ಇವುಗಳನ್ನ ಡ್ವಾರ್ಫ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಡ್ವಾರ್ಫ್ ಪ್ಲಾನೆಟ್ಸ್. ಕ್ಲಿಯರ್? ಆದರೆ ನಮಗೀಗ ಸದ್ಯಕ್ಕೆ ಗೊತ್ತಿರೋ ಪ್ರಕಾರ ಸಾವಿರಾರು ಕುಬ್ಜ ಗ್ರಹಗಳಿದ್ದಾವೆ, ಸಾವಿರಾರು ಡ್ವಾರ್ಫ್ ಪ್ಲಾನೆಟ್ಸ್ಗಳಿದ್ದಾವೆ. ಆದರೆ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್, ನಿಮ್ಗೆ ಗೊತ್ತಿರೋದು IAU. ಏನು IAU ಅಂದ್ರೆ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್, ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ, ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್, ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಅಧಿಕೃತವಾಗಿ ನಾಮಕರಣ ಮಾಡಿಲ್ಲ, ಅಫಿಷಿಯಲಿ ಡೆಸಿಗ್ನೇಟ್ ಮಾಡಿಲ್ಲ. ಸೊ ಅಫಿಷಿಯಲಿ ಡೆಸಿಗ್ನೇಟ್ ಮಾಡಿರುವಂತ, ಅಧಿಕೃತವಾಗಿ ನಾಮಕರಣ ಮಾಡಿರುವಂತ, ಡೆಸಿಗ್ನೇಟ್ ಮಾಡಿರುವಂತ ಕುಬ್ಜ ಗ್ರಹಗಳು 6. ಎಷ್ಟು? 6. ಆ 6ರಲ್ಲಿ ಈಗ 4 ನೋಡಿದಿರ. ಯಾವ್ದಾದ್ರು? ಪ್ಲೂಟೋ, ಹೌಮಿಯಾ, ಮಾಕೆ ಎರಿಸ್. 4 ಕುಬ್ಜ ಗ್ರಹಗಳು ಇಲ್ಲಿದ್ದಾವೆ. ಎಲ್ಲಿದ್ದಾವೆ? ಇಲ್ಲಿದ್ದಾವೆ. ಆಯ್ತಾ? ಅಂದ್ರೆ 6 ಕುಬ್ಜಗಳ ಪೈಕಿ 4 ಕುಬ್ಜಗಳು ಇದ್ದಾವೆ, ನೆಪ್ಚೂನ್ ಆಚೆ ಇದ್ದಾವೆ. ಉಳಿದಂತ 2 ಕುಬ್ಜ ಗ್ರಹಗಳು ಯಾವ್ದಾವುದು ಸರ್ ಅಂದ್ರೆ, ಅದರ ಹೆಸರು ಸೀರೀಸ್ ಮತ್ತು ಹೈಜಿಯಾ. ಕ್ಲಿಯರ್? ಸೊ 6 ಕುಬ್ಜ ಗ್ರಹಗಳು ಯಾವ್ದು? ಪ್ಲೂಟೋ, ಹೌಮಿಯಾ, ಮಾಕೆ ಎರಿಸ್, ಈ 4 ನೆಪ್ಚೂನ್ ಆಚೆ ಇದ್ದಾವೆ. ಆದರೆ ಉಳಿದಂತಹ 2 ಕುಬ್ಜ ಗ್ರಹಗಳು ಸೀರೀಸ್ ಮತ್ತು ಹೈಜಿಯಾ. ಬ್ಯೂಟಿ ಏನಂದ್ರೆ, ಈ ಸೀರೀಸ್ ಮತ್ತು ಹೈಜಿಯಾನ ಕುಬ್ಜ ಗ್ರಹಗಳು ಇಲ್ಲಿ ನೋಡಿ, ಇಲ್ಲೇ ಬೇಕಾ ಬರ್ಕೊಳ್ಳೋಣ, ಇಲ್ಲಿ ಬರೆಯೋಣ. ಇಲ್ಲಿ ಇದು ಫಾರ್ ಎಕ್ಸಾಂಪಲ್ ಕ್ಯೂಪರ್ ಬೆಲ್ಟ್, ಆಮೇಲೆ SDO, ಆಮೇಲೆ ಅದು ಊಟ್ ಕ್ಲೌಡ್. ಇದರಲ್ಲಿ ಇರುವಂತಹ ಕುಬ್ಜ ಗ್ರಹಗಳು ಯಾವ್ದು? ಪ್ಲೂಟೋ, ಹೌಮಿಯಾ, ಮಾಕೆ ಇದ್ಯಾವುದು? ಏರಿಸ್. ಎಲ್ಲಿದ್ದಾವೆ? ನೆಪ್ಚೂನ್ ಆಚೆ ಇದಾವೆ. ಸೊ 6ರ ಪೈಕಿ 4 ನೆಪ್ಚೂನ್ ಆಚೆ, ಉಳಿದ 2 ವಿಚಿತ್ರ ಅಂದ್ರೆ ಉಳಿದ 2 ಇಲ್ಲಿ ಬಂದು ಇಲ್ಲಿದ್ದಾವೆ. ಎಲ್ಲಿದ್ದಾವೆ? ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಇದ್ದಾವೆ. ಒಂದು ಸೀರೀಸ್, ಇನ್ನೊಂದು ಹೈಜಿಯಾ. ಬರ್ಕೊಳ್ಳಿ.
ಓಕೆ. ಸೊ 6 ಕುಬ್ಜಗಳ ಪೈಕಿ ಪ್ಲೂಟೋ, ಹೌಮಿಯಾ, ಮಾಕೆ ಮತ್ತು ಎರಿಸ್ ನೆಪ್ಚೂನ್ ಆಚೆ ಇದೆ. ಉಳಿದ 2 ಕುಬ್ಜ ಗ್ರಹಗಳು ಯಾವುದು? ಸಿರಿಸ್ ಮತ್ತು ಹೈಜಿಯಾ ಶುದ್ಧ ಗ್ರಹಗಳ ಪಟ್ಟಿಯಲ್ಲಿ ಕೂತಿದೆ. ಸಿರಿಸ್ ಅಂಡ್ ಹೈಜಿಯಾ ಆರ್ ಇನ್ ದ ಆಸ್ಟ್ರಾಯ್ಡ್ ಬೆಲ್ಟ್. ಇಷ್ಟಾಯ್ತಾ? ಇಷ್ಟಾದ್ಮೇಲೆ ಕಂಟಿನ್ಯೂ ಮಾಡಿ. ಈ 6ರಲ್ಲಿ ಅತಿ ದೊಡ್ಡದು ಪ್ಲೂಟೋ. ದ ಲಾರ್ಜೆಸ್ಟ್ ಈಸ್ ಪ್ಲೂಟೋ. ಅದು ದೊಡ್ಡದು ಯಾವುದು? ಪ್ಲೂಟೋ. ಅತಿ ಸಣ್ಣದು ಅಥವಾ ಚಿಕ್ಕದು ಹೈಜಿಯಾ. ಅಂದ್ರೆ ಸ್ಮಾಲೆಸ್ಟ್ ಈಸ್ ಹೈಜಿಯಾ. ಆಯ್ತಾ? ಬರ್ಕೊಂಡ್ರ? ಬೋರ್ಡ್ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಗೆ. ಈ 6ರ ಪೈಕಿ ಸೂರ್ಯನಿಗೆ ಅತಿ ಹತ್ತಿರದಲ್ಲಿರೋದು ಯಾವುದು? ಸೀರೀಸ್. ಅತಿ ದೂರದಲ್ಲಿರೋದು ಯಾವುದು? ಎರೀಸ್. ಕರೆಕ್ಟ್. ಓಕೆ. ಅತಿ ಸಮೀಪದಲ್ಲಿರೋದು ಸೀರೀಸ್, ಅತಿ ದೂರದಲ್ಲಿರೋದು ಎರೀಸ್. ಅಷ್ಟೇ. ವೆರಿ ಗುಡ್. ಬರ್ಕೊಳ್ಳಿ ಅದನ್ನ. ಬಂದ ನೋಡಿ ಫೋಟೋಸ್. ಈಗ ಬಂದ ಎಲ್ಲರಿಗೂ ಬಂತ? ಈಗ ಓಪನ್ ನೋಡಿ. ಈಗ ಎಲ್ಲರಿಗೂ ಬಂತಾ? ಎನಿಬಡಿ ಇನ್ ದ ಕ್ಲಾಸ್? ಬಂತಲ್ಲ? ನೋಡಿ ಬೇಕಾರಲ್ಲಿ ಬರ್ಕೊಂಡು ನಿಮ್ಮ ಇಷ್ಟ. ಪ್ಲೂಟೋ ಎಷ್ಟಿದೆ? 1473 miles wide. ಹೈಜಿಯಾ ಎಷ್ಟಿದೆ? ಹೈಜಿಯಾ 280. ಬಂತ ಬಲಿಲ್ವೋ? ಅದು ದೊಡ್ಡದು. ಅದೀಗ ಅತಿ ದೊಡ್ಡದು ಪ್ಲೂಟೋ, ಅತಿ ಸಣ್ಣದು ಹೈಜಿಯಾ. ಈ ತರ ಎಕ್ಸಾಂಪಲ್ ಕೇಳ್ಬಿಡ್ತಾರೆ. ಆಯ್ತಾ? ಸೂರ್ಯನ ಅತಿ ಸಮೀಪ ಯಾವುದು? ಅತಿ ದೂರ ಯಾವುದು? ಎರಿಸ್. ಅದು ಎಕ್ಸಾಂಪಲ್ ಕೇಳ ಸಾಧ್ಯತೆ ಇರ್ತವೆ ಫಿಲಿಮ್ಸ್ ಅಲ್ಲಿ ಮಾತ್ರ. ಅವ್ನು ಸೂಕ್ಷ್ಮ ಗಮನಿಸಿದ್ರೆ ಆಲೂಗಡ್ಡೆ ಆಕಾರದಲ್ಲಿರುವಂತ ಕುಬ್ಜ ಗ್ರಹ ಯಾವ್ದು ನೋಡಿ? ಯಾವುದು? ಹೌಮಿಯಾ. ಆಯ್ತಾ? ಆಲೂಗಡ್ಡೆ ಪೊಟ್ಯಾಟೊ ಶೇಪ್ ಅಲ್ಲಿ ಇರುವಂತ ಕುಬ್ಜ ಗ್ರಹ ಹೌಮಿಯಾ. ನಾನು ಟೆಸ್ಟ್ ಮಾಡಿ ಹೇಳ್ತಾ ಇದೀನಿ, ಡಿಸ್ಕಸ್ ಮಾಡ್ತೀವಿ. ಯಾಕೆ ಪೊಟ್ಯಾಟೊ ಶೇಪ್ ಅಲ್ಲಿ ಡಿಸ್ಕಸ್ ಮಾಡಿ ಸ್ವಲ್ಪ ತಲೆ. ಪೊಟ್ಯಾಟೊ ಶೇಪ್ ಅಲ್ಲಿ ಇರುವಂತ ಆಲೂಗಡ್ಡೆ ಆಕಾರದಲ್ಲಿರುವಂತ ಕುಬ್ಜ ಗ್ರಹ ಯಾವುದು? ಹೌಮಿಯಾ. ಪೊಟ್ಯಾಟೊ ಶೇಪ್. ಸೊ ನೆಪ್ಚೂನ್ ಆಚೆ ಇರುವಂತದ್ದು ಹೇಳಲ್ಲ ನಿಮಗೆ. ಸ್ಕೂಲಲ್ಲಿ ಏನು ಓದಿಸೋ ಸಿಸ್ಟಮ್ ಅದೇ ಬೇರೆ, ಅದೇ ಇದು. ಆದ್ರೆ ಇಲ್ಲಿ ನಾವು ಅಪ್ರೋಚ್ ಬೇರೆ ತರ ಇದೆ. ಕರೆಕ್ಟಾ? ಸೊ ನೆಪ್ಚೂನ್ ಆಚೆ ಇರುವಂತದ್ದು. ಯಾಕಂದ್ರೆ ನೀವು ನೋಡ್ತಾ ಇದ್ರೆ ಇನ್ನ ಎಷ್ಟು ಹೇಳ್ಬೇಕು, ಇನ್ನ ತುಂಬಾ ಹೇಳೋದಕ್ಕೆ. ಅದು ಯೋಚನೆ ಮಾಡ್ತಾ ಇದ್ದೀನಿ ಈಗ. ನೆಪ್ಚೂನ್ ಆಚೆ ಇರುವಂತಹ ಕಾಯಗಳಂತ ಕರಿತೀವಿ TN ಅಂತ ಕರೀತೀವಿ. ವಾಟ್ ಇಸ್ TN? ಟ್ರಾನ್ಸ್ ನೆಪ್ಚೂನಿಯನ್ ಆಬ್ಜೆಕ್ಟ್ಸ್. ನೆಪ್ಚೂನ್ ಆಚೆ ಇರುವಂತಹ ಕಾಯಗಳು ಯಾವ್ದ್ಯಾವುದು? ಕ್ಯೂಪರ್ ಪಟ್ಟಿ, ಕ್ಯೂಪರ್ ಬೆಲ್ಟ್. SDO ಚದುರಿದ ಫಲಕ ಕಾಯಗಳು. ಅಂಡ್ ಲಾಸ್ಟ್ ಯಾವುದು? ಓಟ್ ಕ್ಲೌಡ್. ಏನಿದಾವೆ ಸರ್ ಇಲ್ಲಿ ಅಂದ್ರೆ, ಕ್ಯೂಪರ್ ಪಟ್ಟಿಲಿರೋದು ಪ್ಲೂಟೋ, ಹೌಮಿಯಾ, ಮಾಕೆ. SDO ಇರೋದು ಎರಿಸ್ ಮತ್ತು ಧೂಮಕೇತುಗಳು, ಕಾಮೆಟ್ಸ್. ಅಂಡ್ ಊಟ್ ಕ್ಲೌಡ್ ಅಲ್ಲಿ ಇರೋದು ಕೂಡ ಧೂಮಕೇತುಗಳು. ಡಿಫ್ರೆನ್ಸ್ ಏನಂದ್ರೆ ಶಾರ್ಟ್ ಪೀರಿಯಡ್ ಕಾಮೆಟ್ಸ್ ಅಂಡ್ ಲಾಂಗ್ ಪೀರಿಯಡ್ ಕಾಮೆಟ್ಸ್. ಕ್ಲಿಯರ್? ಅರ್ಥ ಅಲ್ವಾ? ಕ್ಲಿಯರ್? ಇದು ಈ ಸೂರ್ಯನ ಪರಿವಾರ. ಅರ್ಥ? ಈಗ ಇನ್ನೊಂದು ವಿಷಯ ಏನಂದ್ರೆ, ಇದನ್ನ ಬರ್ಕೊಂಡು ಆಯ್ತಲ್ಲರು. ಭೂಮಿ ಸುತ್ತ ಒಂದು ಕವಚ ಇದೆ, ಒಂದು ಹೊದಿಕೆ ಇದೆ. ಇದ್ರ ಹೆಸರು ಅಟ್ಮಾಸ್ಫಿಯರ್. ಆಯ್ತಾ? ನಿಮ್ಮೆಲ್ಲರಿಗೂ ಗೊತ್ತು ಅಟ್ಮಾಸ್ಫಿಯರ್ ತುಂಬಾ ಇಂಪಾರ್ಟೆಂಟ್. ಅಟ್ಮಾಸ್ಫಿಯರ್ ಅಥವಾ ವಾಯುಮಂಡಲ, ವಾಯುಗೋಳ ಅಂತ ಕರಿತೀವಿ. ಈ ವಾಯುಗೋಳ ಒಂದು ಅನಿಲ ಕಣಗಳ ಹೊದಿಕೆ. ಇದೊಂದು ಅನಿಲಾವರಣ. ಇಟ್ಸ್ ಅನ್ ಎನ್ವೆಲಪ್ ಆಫ್ gaseous molecules. ಇಟ್ಸ್ ಅ ಬ್ಲಾಂಕೆಟ್. ಇಟ್ಸ್ ಅನ್ ಎನ್ವೆಲಪ್. ಸೊ ಭೂಮಿ ಸುತ್ತ ಒಂದು ರಕ್ಷಾ ಕವಚ ಅಟ್ಮಾಸ್ಫಿಯರ್ ಇರೋ ತರ ಈ ಅಟ್ಮಾಸ್ಫಿಯರ್, ಭೂಮಿ ಸುತ್ತ ಇರುವ ಅಟ್ಮಾಸ್ಫಿಯರ್ ನಿಮ್ಮೆಲ್ಲರನ್ನು ಕಾಪಾಡ್ತಾ ಇದೆ. ಸಕಲ ಭೂಮಿಯಲ್ಲಿರುವಂಥ ಎಲ್ಲ ಜೀವಿಗಳನ್ನ, ಎಲ್ಲ ಜಲಚರ, ಎಲ್ಲ ಚರಗಳನ್ನ, ಎಲ್ಲ ಜೀವಿಗಳನ್ನ, ಎಲ್ಲ ಭೂವಾಸಿಗಳನ್ನ ರಕ್ಷಿಸ್ತಾ ಇರದೆ ಈ ನಮ್ಮ ಅಟ್ಮಾಸ್ಫಿಯರ್. ಕ್ಲಿಯರಾ? ಒಪ್ಪುತ್ತೀರಾ? ಓಕೆ. ಸೊ ಭೂಮಿಯಲ್ಲಿರುವಂಥ ಪ್ರತಿಯೊಂದು ಜೀವಿಗಳನ್ನು ಕಾಪಾಡ್ತಾ ಇರೋದು ಯಾರು? ಅಟ್ಮಾಸ್ಫಿಯರ್. ಹೇಗೆ ಅಟ್ಮಾಸ್ಫಿಯರ್ ಭೂಮಿನ ಕಾಪಾಡ್ತಾ ಇದೆಯೋ ಅದೇ ರೀತಿ ಇಡೀ ನಮ್ಮ ಸೋಲಾರ್ ಸಿಸ್ಟಮ್ನ ಒಂದು ರಕ್ಷಾ ಕವಚ ಕಾಪಾಡ್ತಾ ಇದೆ. ಓಕೆ. ಭೂಮಿ ಸುತ್ತ ಅಟ್ಮಾಸ್ಫಿಯರ್ ತರ ಇಡೀ ನಮ್ಮ ಪರಿವಾರ ಸುತ್ತ ಒಂದು ಗೋಳ ಇದೆ, ಒಂದು ಕವಚ ಇದೆ. ಅದ ಹೆಸರು ಹೀಲಿಯೋಸ್ಪಿಯರ್. ಸೊ ಭೂಮಿ ಸುತ್ತ ಇರುವಂತಹ ವಾಯುಗಳ ಅಟ್ಮಾಸ್ಫಿಯರ್,
ಅರ್ಥ್ಲಿಂಗ್ಸ್ ಭೂವಾಸಿಗಳನ್ನ ರಕ್ಷಿಸುವ ರೀತಿ ಇಡೀ ಸೌರಮಂಡಲದಲ್ಲಿ ಪ್ರತಿಯೊಂದು ಸದಸ್ಯರನ್ನ ಒಂದು ರಕ್ಷಾ ಕವಚದಲ್ಲಿ ಇರಿಸಲಾಗಿದೆ. ದ ಎಂಟೈರ್ ಸೋಲಾರ್ ಸಿಸ್ಟಮ್ ಆಫ್ ಫ್ಯಾಮಿಲಿ ಇಸ್ ವಿತಿನ್ ಅ ಬಬಲ್ ಆರ್ ಎನ್ ಎನ್ವೆಲಪ್, ಓಕೆ, ಕಾಲ್ಡ್ ಹೀಲಿಯೋಸ್ಪಿಯರ್. ಏನ ಇಟ್ ಇಸ್ ಕಾಲ್ಡ್ ಹೀಲಿಯೋಸ್ಪಿಯರ್. ಹೀಲಿಯೋಸ್ಪಿಯರ್ ಸೌರಗೋಳ ಅಂತ ಕರಿತೀವಿ. ಸೌರಗೋಳ. ಈ ಹೀಲಿಯೋಸ್ಪಿಯರ್ನ ಕೊನೆ ಅಂಚಿನ ಅದು ಎಲ್ಲೆನ ಅದು ಬಾರ್ಡರ್ನ ಹೀಲಿಯೋಪಾಸ್ ಅಂತ ಕರಿತೀವಿ. ಸೌರ ವಿರಾಮ ಅಂತ ಕರಿತೀವಿ. ಹೀಲಿಯೋಪಾಸ್ ಸೌರ ವಿರಾಮ ಅಂತ ಕರಿತೀವಿ. ಹೀಲಿಯೋಪಾಸ್ ಸೌರ ವಿರಾಮ. ದ ಎಡ್ಜ್ ಆಫ್ ದ ಹೀಲಿಯೋಸ್ಪಿಯರ್. ದಿ ಎಡ್ಜ್ ಆಫ್ ಹೀಲಿಯೋಸ್ಪಿಯರ್ ಅಥವಾ ಸೌರಗೋಳದ ಅಂಚು ಎಲ್ಲೆಯನ್ನ, ಗಡಿ ಭಾಗವನ್ನ, ಕೊನೆಯ ರೇಖೆಯನ್ನ, ಕೊನೆಯ ಭಾಗವನ್ನ ಎಂತ ಕರಿತೀವಿ? ಹೀಲಿಯೋಪಾಸ್ ಸೌರ ವಿರಾಮ. ಹೀಲಿಯೋಪಾಸ್ ಸೌರ ವಿರಾಮ. ಕ್ಲಿಯರ್? ಈ ಸೌರಗೋಳ ಅಥವಾ ಹೀಲಿಯೋಪಾಸ್ ಅಥವಾ ಈ ಸೌರಗೋಳದ ಕೊನೆಯ ಅಂಚು ಎಲ್ಲೇನಿದೆಯಲ್ಲ, ಎಲ್ಲಿವರೆಗೂ ಚಾಚಿದೆ ನೋಡಿ, ಸುಮ್ಮನೆ ಸೂಕ್ಷ್ಮ ಗಮನಿಸಿ. ಎಲ್ಲಿವರೆಗೂ ಚಾಚ್ಕೊಂಡಿದೆ? ಆಲ್ಮೋಸ್ಟ್ ಕ್ಯೂಪರ್ ಪಟ್ಟಿವರೆಗೂ ಚಾಚ್ಕೊಂಡಿದೆ. ಅಂದ್ರೆ ಕ್ಯೂಪರ್ ಪಟ್ಟಿ ಕೂಡ ಇದ್ರ ಒಳಗಡೆ ಬರ್ತದೆ. ಓಕೆ, ಎಷ್ಟು ಕಿಲೋಮೀಟರ್ ಇರ್ಬೋದು? 1,00,000 ಕಿಲೋಮೀಟರ್ ಇರ್ಬೋದಾ? ಲಕ್ಷಾಂತರ, ಕೋಟ್ಯಾಂತರ, ಲಕ್ಷಾಂತರ ಕಿಲೋಮೀಟರ್ ಇರಲ್ಲ. ಕೋಟಿರಲ್ಲ, ಲಕ್ಷಾಂತರ ಕಿಲೋಮೀಟರ್ ಇರ್ಬೋದಾ? ಕೋಟಿ ಕಿಲೋಮೀಟರ್ ಇರ್ಬೋದಾ? ಅದನ್ನ ಹಾಗೆ ಹೇಳೋದಿಲ್ಲ. ಈ ನಮ್ಮ ಹೀಲಿಯೋಪಾಸ್ ಎಷ್ಟು ದೂರ ಹೋಗಿದೆ ಅಂದ್ರೆ, ಕ್ಯೂಪರ್ ಪಟ್ಟಿನ ಆರಿಸ್ಕೊಂಡಿದೆ. ಇದು ಸುಮಾರು 123 AU ವರೆಗೂ ಹೋಗಿದೆ ಅಂತೆ. ಸೊ ಎಷ್ಟು ದೂರ ಇದೆ ಹೀಲಿಯೋಸ್ಪಿಯರ್? ಹೀಲಿಯೋಪಾಸ್ ಇಲ್ಲಿರ್ತದೆ 123 AU. 123 AU. 123 AU. ಇಂಗ್ಲಿಷಲ್ಲಿ ಆಸ್ಟ್ರೋನಾಮಿಕಲ್ ಯೂನಿಟ್. ಆಸ್ಟ್ರೋನಾಮಿಕಲ್ ಯೂನಿಟ್. ಆಸ್ಟ್ರೋನಾಮಿಕಲ್ ಯೂನಿಟ್. AU. ASTRONO MICL. ASTRONO MICL ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಖಗೋಳಮಾನ ಅಂತ ಕರಿತೀವಿ. ಖಗೋಳಮಾನ. ಆಸ್ಟ್ರೋನಾಮಿಕಲ್ ಯೂನಿಟ್ AU. ಖಗೋಳಮಾನ ಖ ಶಾರ್ಟ್ ಫಾರ್ಮ್ ಅಲ್ಲಿ ಖ ಮ. ಏನ್ ಸರ್ ಖಗೋಳಮಾನ ಅಂದ್ರೆ? ವಾಟ್ ಈಸ್ ಆಸ್ಟ್ರೋನಾಮಿಕಲ್ ಯೂನಿಟ್? ದ ಡಿಸ್ಟೆನ್ಸ್ ಬಿಟ್ವೀನ್ ದ, ಬರ್ಕೊಳ್ರಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ sun and the earth is called one astronomical unit. The distance between sun and earth is called one astronomical unit. ಸೂರ್ಯ ಮತ್ತು ಪೃಥ್ವಿ ಭೂಮಿಯ ನಡುವೆ ಇರುವ ಅಂತರವನ್ನ, ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂತ ಅಂತರವನ್ನ ಒಂದು ಖಗೋಳಮಾನ ಖಮ ಎಂದು ಕರೆಯಲಾಗುತ್ತದೆ. ಸೂರ್ಯ ಮತ್ತು ಭೂಮಿಯ ನಡುವಿರುವ ಅಂತರವನ್ನ ಒಂದು ಖಗೋಳಮಾನ ಖಮ ಎಂದು ಕರೆಯಲಾಗುತ್ತದೆ. ಎಷ್ಟು ಸಾರ್ ಅಂದ್ರೆ 150 ಮಿಲಿಯನ್ ಕಿಲೋಮೀಟರ್ ಅಥವಾ 93 ಮಿಲಿಯನ್ ಮೈಲಿ. ಏನ್ AU ಅಂದ್ರೆ ಎಷ್ಟು ದೂರ ಆಗುತ್ತೆ? ವಾಟ್ ಇಸ್ AU? The distance between sun and the earth. ಸೂರ್ಯ ಮತ್ತು ಭೂಮಿಯ ಅಂತರವನ್ನು ಅಂತ ಕರಿತೀವಿ ಒಂದು ಖಗೋಳಮಾನ ಅಂತ ಕರಿತೀವಿ. ಎಷ್ಟಪ್ಪ ಅಂದ್ರೆ 150 ಮಿಲಿಯನ್ ಕಿಲೋಮೀಟರ್ ಅಥವಾ 93 ಮಿಲಿಯನ್ ಮೈಲಿ. ಈಗ ಒಂದು AUನೇ 150 ಮಿಲಿಯನ್ ಕಿಲೋಮೀಟರ್ ಬೇಕಾದ್ರೆ 123 AU ಎಷ್ಟು ದೂರ ಆಗ್ಬೋದು? 123 × 150 ಮಿಲಿಯನ್ ಕಿಲೋಮೀಟರ್. ಅಷ್ಟು ದೂರ ಅಲ್ಲಿವರೆಗೂ ಹೀಲಿಯೋಸ್ಪಿಯರ್ ಸೌರಗೋಳ ಚಾಚಿಕೊಂಡಿದೆ. ಆಯ್ತಾ? ಅರ್ಥ ಇಲ್ವಾ? ಹೇಗೆ ಈ ನಮ್ಮ ವಾಯುಮಂಡಲ ನಮ್ಮೆಲ್ಲರನ್ನು ಕಾಪಾಡ್ತಾ ಇದೆಯೋ, ಯಾರಿಂದ ಕಾಪಾಡ್ತಾ ಇದೆ? ಸೂರ್ಯನ ಶಾಖದಿಂದ ಕಾಪಾಡ್ತಾ ಇದೆ. ಸೂರ್ಯನ ಮೈಯಿಂದ ಬರೋದು UV ರೇಸ್ನ ಕಾಪಾಡ್ತಾ ಇದೆ, ಎಕ್ಸ್ರೇನ ಕಾಪಾಡ್ತಾ ಇದೆ. ಸೊ ಈ ನಮ್ಮ ವಾಯುಗೋಳ ಸೂರ್ಯನ ಮೈಯಿಂದ ಬರುವಂತ ಶಾಖ UV ರೇಸ್ ಎಕ್ಸ್ರೇನ ಕಾಪಾಡ್ತಾ ಐತಿ. ಇಡೀ ನಮ್ಮ ಸೌರಗೋಳ
ಸೌರಗಳಲ್ಲಿರುವಂತಹ ಈ ಸದಸ್ಯರುಗಳನ್ನ ವಿಶ್ವದಿಂದ ಬರ್ತಾ ಇರುವಂತಹ ಕಾಸ್ಮಿಕ್ ರೇಗಳಿಂದ, ಕಾಸ್ಮಿಕ್ ವಿಕಿರಣಗಳಿಂದ ಕಾಪಾಡ್ತಾ ಇರುತ್ತೆ. ಸೊ ದ ಎಂಟೈರ್ ಹೀಲಿಯೋಸ್ಫಿಯರ್ is protecting the entire family, ಅಥವಾ the whole heliosphere is protecting the entire family from the harmful or deadly cosmic rays. ಕಾಸ್ಮಿಕ್ ವಿಕಿರಣಗಳಿಂದ ಈ ನಮ್ಮ ಸೌರಗೋಳವನ್ನ ಕಾಪಾಡ್ತಾ ಇರೋದು ಯಾರು? ಸಾರಿ, the whole heliosphere is protecting the entire solar system. At the heliosphere is protecting the entire solar system, from the deadly, harmful cosmic rays. So ಸೌರಗೋಳ ಇಡೀ ಸೌರಮಂಡಲವನ್ನ, ಇಡೀ ಸೌರವ್ಯೂಹವನ್ನ, ಸೌರಮಂಡಲವನ್ನ ಹಾನಿಕಾರಕ ಅಥವಾ ಕಾಸ್ಮಿಕ್ ವಿಕಿರಣಗಳಿಂದ ರಕ್ಷಿಸ್ತಾ ಇದೆ. Is protect the entire solar system from the deadly cosmic rays. ಭೂಮಿ ಸುತ್ತ ಇರುವಂತಹ ವಾಯುಮಂಡಲ ಅನಿಲ ಕಣಗಳಿಂದ, ಗ್ಯಾಸ್ ಮಾಲಿಕ್ಯೂಲ್ಸ್ ಇಂದ ಕೂಡಿದ್ರೆ, ಕರೆಕ್ಟಾಗಿ ಕೇಳಿಸ್ಕೊಟ್ರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಭೂಮಿ ಸುತ್ತ ಇರುವಂತಹ ಅಟ್ಮಾಸ್ಫಿಯರ್ ಅನಿಲ ಕಣಗಳಿಂದ ಕೂಡಿದ್ರೆ, ಗ್ಯಾಸ್ ಮಾಲಿಕ್ಯೂಲ್ಸ್ ಇಂದ ಕೂಡಿದ್ರೆ, ಈ ನಮ್ಮ ಹೀಲಿಯೋಸ್ಫಿಯರ್ ಪ್ಲಾಸ್ಮಾ ಇಂದ ಕೂಡಿದೆ. Important chapter. The heliosphere is composed of plasma. ಆಯ್ತಾ? ಅರ್ಥ ಇಲ್ವಾ? ಆಯ್ತಾ? ಏನ್ ಸರ್ ಪ್ಲಾಸ್ಮಾ ಅಂದ್ರೆ? ಎಲ್ಲ ಇಟ್ಕೊಂಡು ನೋಡಿ ಇಲ್ಲಿ. ಘನ ಮಾಧ್ಯಮ ಸಾಲಿಡ್ ಏನಾಗುತ್ತೆ? ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ ಏನಾಗುತ್ತೆ? ಗ್ಯಾಸ್ ಆಗುತ್ತೆ. ಗ್ಯಾಸ್ ಏನಾಗುತ್ತೆ? ಪ್ಲಾಸ್ಮಾ ಆಗುತ್ತೆ. ಇಷ್ಟು ಅರ್ಥ ಮಾಡ್ಕೊಳ್ರಿ ಸದ್ಯಕ್ಕೆ. ಓಕೆ, ಸೊ ಘನ ಮಾಧ್ಯಮ ದ್ರವದಿಂದ ಅನಿಲ, ಅನಿಲದಿಂದ ಪ್ಲಾಸ್ಮಾ. ಅಂದ್ರೆ ಐಸ್ ಗಡ್ಡೆ ಯಾವ ಮಾಧ್ಯಮ ಇದು? ಯಾವ ಮಾಧ್ಯಮ? ಸಾಲಿಡ್ ಮಾಧ್ಯಮ. ಅದನ್ನ ಬಿಸಿ ಮಾಡೋಣಾಗುತ್ತೆ, ಲಿಕ್ವಿಡ್ ಆಯ್ತು. ಅದನ್ನ ಬಿಸಿ ಮಾಡೋಣಾಗುತ್ತೆ, ಹಾವಿ ಆಯ್ತು. ಇನ್ನ ಹೋದ್ರೆ ಏನಾಗುತ್ತೆ? ಪ್ಲಾಸ್ಮಾ ಆಗ್ಬಿಡುತ್ತೆ. ಕ್ಲಿಯರ್? ಇನ್ನು ಡೀಟೇಲ್ ಹೋಗೋಣ, ಈಗ ಅರ್ಥ ಮಾಡ್ಕೊಳ್ರಿ. ಅಂದ್ರೆ ಯಾವಾಗ ಟೆಂಪರೇಚರ್ ರೈಸ್ ಮಾಡ್ತೀವಿ ಏನಾಗುತ್ತೆ? ಸಾಲಿಡ್ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಗ್ಯಾಸ್ ಆಗುತ್ತೆ. ಇದು ಗೊತ್ತಾನೆ? ಬೇಸಿಕ್ ಗೊತ್ತಾನೆ? ಗೊತ್ತೋದಿಲ್ವೋ? ಓಕೆ, ಏನಾಗುತ್ತೆ? ಸಾಲ್ಡು ಲಿಕ್ವಿಡ್ ಆಯ್ತು, ಲಿಕ್ವಿಡ್ ಗ್ಯಾಸ್ ಆಯ್ತು. ಕ್ಲಿಯರಾ? ಆಯ್ತಾ? ಈಗ ಅದೇ ರೀತಿ ಬರೋಣ. ಪ್ಲಾಸ್ಮಾ ಹೆಂಗಾಗುತ್ತೆ ಕಡೆ ಹೇಳ್ಕೊಡ್ರಿ. ಸೂರ್ಯನಲ್ಲಿ ಆಗ್ತಾ ಇರೋದೇನು? ಹೈಡ್ರೋಜನ್ ಆಗ್ತದೆ. ಹೈಡ್ರೋಜನ್ ಹೀಲಿಯಂ ಆಗ್ತಾ ಇದೆಯಾ? ಹೈಡ್ರೋಜನ್ ಹೀಲಿಯಂ ಆಗ್ತಾ ಇದೆ. ಹೈಡ್ರೋಜನ್ ಹೀಲಿಯಂ ಆದಾಗ ಟೆಂಪರೇಚರ್ ಕೋಟ್ಯಾಂತರ ಡಿಗ್ರಿ ಹೋಗ್ಬಿಡುತ್ತೆ. ಯಾವಾಗ ಹೈಡ್ರೋಜನ್ ಹೀಲಿಯಂ ಆಗುತ್ತೋ ಟೆಂಪರೇಚರ್ ಭಯಂಕರ ಶೂಟ್ ಆಗ್ಬಿಡುತ್ತೆ. ಆಯ್ತಾ? ಟೆಂಪರೇಚರ್ ಶೂಟ್ ಆದಾಗ ಏನಾಗುತ್ತೆ? ಹೈಡ್ರೋಜನ್ ಒಂದು ಗ್ಯಾಸ್, ಹೀಲಿಯಂ ಕೂಡ ಒಂದು ಗ್ಯಾಸ್. ಕಡೆ ಕಲ್ಸ್ಕೊಡ್ರಿ. ಹೈಡ್ರೋಜನ್ ಒಂದು ಗ್ಯಾಸ್, ಹೀಲಿಯಂ ಕೂಡ ಒಂದು ಗ್ಯಾಸ್. ಯಾವಾಗ ಹೈಡ್ರೋಜನ್ ಹೀಲಿಯಂ ಆಗುತ್ತೋ ಟೆಂಪರೇಚರು ಶೂಟ್ ಆಗುತ್ತೆ. ಟೆಂಪರೇಚರ್ ಶೂಟ್ ಆದಾಗ ಹೀಲಿಯಂ ಅನ್ನೋ ಗ್ಯಾಸ್ ಪ್ಲಾಸ್ಮಾ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಕ್ಲಿಯರ್? ಏನರ್ಥಾಯ್ತು ಈಗ? ನಾರ್ಮಲ್ ಗೊತ್ತಿರೋ ಹಾಗೆ ಹಿಮದ ಗಡ್ಡೆ, ಐಸ್ ಗಡ್ಡೆ ಬಿಸಿ ಮಾಡೋದಾಯ್ತು, ನೀರಾಯ್ತು. ನೀರು ಬಿಸಿ ಮಾಡೋದಾಯ್ತು, ಗ್ಯಾಸ್ ಆಯ್ತು. ಅಂದರೆ ಟೆಂಪರೇಚರ್ ಕೊಟ್ಟಾಗ ಸಾಲಿಡ್ ಏನಾಗುತ್ತೆ? ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ ಏನಾಗುತ್ತೆ? ಗ್ಯಾಸ್ ಆಗುತ್ತೆ. ಇನ್ನು ಟೆಂಪರೇಚರ್ ಕೊಟ್ಟರೆ ಪ್ಲಾಸ್ಮಾ ಆಗುತ್ತೆ. ಇದು ಗೊತ್ತಿದೆ, ಕರೆಕ್ಟಾ? ಆದರೆ ಸೂರ್ಯನ ಮೈಯಲ್ಲಿ ಏನಾಗ್ತದೆ? ಹೈಡ್ರೋಜನ್ ಹೀಲಿಯಂ ಆಗ್ತದೆ. ಹೈಡ್ರೋಜನ್ ಹೀಲಿಯಂ ಆದಾಗ ಟೆಂಪರೇಚರ್ ಆಗುತ್ತೆ, ಟೆಂಪರೇಚರ್ ಭಯಂಕರ ಜಾಸ್ತಿ ಆಗುತ್ತೆ. ಏನಾಗ್ತದೆ ಆಕ್ಚುಲಿ? ಹೈಡ್ರೋಜನ್ ಗ್ಯಾಸ್ ಒಂದು ಗ್ಯಾಸ್, ಹೀಲಿಯಂ ಕೂಡ ಒಂದು ಗ್ಯಾಸ್. ಯಾವಾಗ ಹೈಡ್ರೋಜನ್ ಗ್ಯಾಸ್ ಹೀಲಿಯಂ ಗ್ಯಾಸ್ ಆಗುತ್ತೋ ಟೆಂಪರೇಚರ್ ಶೂಟ್ ಆದಾಗ ಹೀಲಿಯಂ ಗ್ಯಾಸ್ ಏನಾಗುತ್ತೆ? ನೆಕ್ಸ್ಟ್ ಪ್ಲಾಸ್ಮಾ ಆಗುತ್ತೆ. ಆ ಪ್ಲಾಸ್ಮಾ ಸೂರ್ಯನ ಮೈಯಿಂದ ಹೊರಟು ಮೆರ್ಕ್ಯುರಿ, ವೀನಸ್ ಎಲ್ಲರೂ ಟಚ್ ಮಾಡಿಕೊಂಡು ಕ್ಯೂಪರ್ ಪಟ್ಟಿವರೆಗೂ ಹೋಗಿದೆ. ಅಂಡ್ ದಟ್ ಈಸ್ ಕಾಲ್ಡ್ ಹೀಲಿಯೋಸ್ಫಿಯರ್. ಇದು ನಾರ್ಮಲ್ ಕಂಡೀಷನ್. ಯಾವಾಗುತ್ತೆ? ಸಾಲಿಡ್ಗೆ ಟೆಂಪರೇಚರ್ ಕೊಟ್ಟಾಗ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಟೆಂಪರೇಚರ್ ಕೊಟ್ಟಾಗ ಗ್ಯಾಸ್ ಆಗುತ್ತೆ. ಆ ಗ್ಯಾಸ್ಗೂ ಟೆಂಪರೇಚರ್ ಕೊಟ್ಟರೆ ಅದೇ ಆಗ್ತಾ ಇರೋದು ಸೂರ್ಯನಲ್ಲಿ. ಆ ಸೂರ್ಯ ಏನಾಗ್ತದೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತಿದ್ಯಾ? ಏನಾಗ್ತಲ್ಲಿ? ಹೈಡ್ರೋಜನ್ ಹೀಲಿಯಂ ಆಗ್ತದೆ. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಮುಖಾಂತರ ಹೈಡ್ರೋಜನ್ ಹೀಲಿಯಂ ಆದಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಲಕ್ಷಾಂತರ ಗಂಟೆ ರೀಚ್ ಆಗುತ್ತೆ.
ಸೂರ್ಯನ ಟೆಂಪರೇಚರ್ಗೆ ಹೋದಾಗ ಟೆಂಪರೇಚರ್ಗೆ ಹೋದಾಗ ಹೀಲಿಯಂ ಗ್ಯಾಸ್ ಏನಾಗುತ್ತೆ, ಪ್ಲಾಸ್ಮಾ ಆಗ್ಬಿಡುತ್ತೆ. ಆ ಪ್ಲಾಸ್ಮಾ ಅನ್ನೋದು ಸೂರ್ಯನ ಮೈಯಿಂದ ಹೊರಟು ಎಲ್ಲ ಆಕಾಶಗಾಯಗಳನ್ನ ಟಚ್ ಮಾಡ್ಕೊಂಡು ಎಲ್ಲಿವರೆಗೆ ಹೋಗ್ತದೆ, ಕ್ಯೂಪರ್ ಪಟ್ಟಿಯವರೆಗೆ ಹೋಗ್ತದೆ. ಅದೇ ಒಂದು ಕವಚ ಆಗಿದೆ, ದಟ್ ಇಸ್ ಕಾಲ್ಡ್ ಹೀಲಿಯೋಸ್ಫಿಯರ್. ಏನ್ ಡೌಟ್ಸ್? ಈಗ ಹೇಗಾಗುತ್ತೆ ನೋಡೋಣ ಬನ್ನಿ. ನಾವೇನಾದ್ರೆ ನಿಮ್ಗೆ ಆಗ್ಲೇ ಹೈಡ್ರೋಜನ್ ಒಂದು ಗ್ಯಾಸ ಏನಾಗ್ತದೆ, ಹೀಲಿಯಂ ಇದು ಕೂಡ ಒಂದು ಗ್ಯಾಸ್, ಕರೆಕ್ಟ್? ನಮ್ಗೆ ಗೊತ್ತಿರೋ ಹಾಗೆ ಒಂದು ಪ್ರೋಟಾನ್ ಒಂದು ಎಲೆಕ್ಟ್ರಾನ್ ಹೈಡ್ರೋಜನ್ ಏನಾಗ್ತಾ ಇದೆ ನಿಮ್ಗೆ ಗೊತ್ತು, ಡೀಟೇಲ್ ಆಗಿ ನಿಧಾನಕ್ಕೆ ಈಸಿಯಾಗಿ ಹೇಳ್ತೀನಿ. 2 ಪ್ರೋಟಾನ್ 2 ನ್ಯೂಟ್ರಾನ್ ಎಲೆಕ್ಟ್ರಾನ್ ಆಯ್ತಾ, ಏನಿದು ಹೀಲಿಯಂ ತಾನೆ. ಒಂದು ಪ್ರೋಟಾನ್ ಒಂದು ಎಲೆಕ್ಟ್ರಾನ್ ಏನು ಹೈಡ್ರೋಜನ್. ಹೀಲಿಯಂ ಆದಾಗ ಇದು ಗೊತ್ತಿದೆ. ಯಾವಾಗ ಹೈಡ್ರೋಜನ್ ಹೀಲಿಯಂ ಆಗುತ್ತೋ ಟೆಂಪರೇಚರ್ ಶೂಟ್ ಆಗುತ್ತಂದ್ರೆ ಈ ಹೀಲಿಯಂ ಅಲ್ಲಿರುವಂತಹ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಮೂವ್ಮೆಂಟ್ ಶುರು ಮಾಡ್ತವೆ. ಮೂವ್ಮೆಂಟು ಆ ತರ ಚಾರ್ಜ್ಡ್ ಗ್ಯಾಸ್ನ ಕರೆಕ್ಟ್ ಕಲ್ಸ್ಕೊಡ್ರಿ. ಚಾರ್ಜ್ಡ್ ಗ್ಯಾಸ್ನ ಪ್ಲಾಸ್ಮಾ ಅಂತ ಕರಿತೀವಿ ನಾವು. ಕ್ಲಿಯರ್? ಅಂದ್ರೆ ಇದು ಹೀಲಿಯಂ ಗ್ಯಾಸೇ. ಆ ಟೆಂಪರೇಚರ್ ಶೂಟ್ ಆದಾಗ ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಶುರು ಆಗ್ತವೆ. ಆ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಆ ಚಾರ್ಜ್ಡ್ ಗ್ಯಾಸ್ ಅಂತ ಕರಿತೀವಿ, ಪ್ಲಾಸ್ಮಾ ಅಂತ ಕರಿತೀವಿ. ಸೊ ಪ್ಲಾಸ್ಮಾ ಅಂದ್ರೆ ಏನು? ವಿದ್ಯುದಾವೇಶ ಅನಿಲಗಳು. ಬರ್ಕೊಳ್ಳಿ, ಏನು ವಿದ್ಯುದಾವೇಶ ಅನಿಲಗಳು ಅಂದ್ರೆ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಇರುವಂತ ಅನಿಲ ಅಂತ ಬರ್ಕೊಳ್ಳಿ. ಸಿಂಪಲ್ ಆಗಿ ಬರ್ಕೊಳ್ಳಿ, ಹೆಂಗ್ ಬರ್ಕೊಳ್ಬೇಕಾರೆ ಪಾಸಿಟಿವ್ ಪ್ರೋಟಾನ್ಸ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ಇರೋ ಅನಿಲ ಅಂತ ಬರ್ಕೊಳ್ಳಿ, ಸಾಕು, ನಿಮ್ಗೆ ಅರ್ಥ ಆಗತ್ತಾರೆ. ಚಾರ್ಜ್ಡ್ ಗ್ಯಾಸ್ ಇಸ್ ಕಾಲ್ಡ್ ಪ್ಲಾಸ್ಮಾ. ವಿದ್ಯುದಾವೇಶ ಅನಿಲ ಇಸ್ ಕಾಲ್ಡ್ ಪ್ಲಾಸ್ಮಾ. ಯಾವ್ದು ಅದು ವಿದ್ಯುದಾವೇಶ? ಯಾವ್ದು? ಪಾಸಿಟಿವ್ ಪ್ರೋಟಾನ್ಸ್ ನೆಗೆಟಿವ್ ಎಲೆಕ್ಟ್ರಾನ್ಸ್. ಅಥವಾ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗೋ ಹೇಳ್ಬೇಕಂದ್ರೆ ಪಾಸಿಟಿವ್ ಪ್ರೋಟಾನ್ಸ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ಇರುವಂತ ಗ್ಯಾಸ್ ಅಂತ ಬರ್ಕೊಳ್ಳಿ, ಅಷ್ಟೇ ಸಾಕು. ಓಕೆ, ಪಾಸಿಟಿವ್ ಪ್ರೋಟಾನ್ಸ್ ಮತ್ತು ನೆಗೆಟಿವ್ ಎಲೆಕ್ಟ್ರಾನ್ಸ್ ಇರುವಂತ ಗ್ಯಾಸ್ ಅಂತ ಬರ್ಕೊಳ್ರಿ. ನಿಮ್ಗೆ ಅರ್ಥ ಆಗ ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಚಾರ್ಜ್ಡ್ ಗ್ಯಾಸ್ ಇಸ್ ಕಾಲ್ಡ್ ವಾಟ್? ಪ್ಲಾಸ್ಮಾ. ಆಯ್ತಾ? ಈಗ ವಾಪಸ್ ಇಲ್ಲಿ ಬನ್ನಿ. ಸೊ ಏನು ಗೊತ್ತಾಯ್ತು ಇಲ್ಲಿ, ಈ ನಮ್ಮ ಸೂರ್ಯನಲ್ಲಿ ಹೈಡ್ರೋಜನ್ ಹೀಲಿಯಂ ಆಗ್ತಾ ಇದೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಯ್ತು, ಶೂಟ್ ಆಯ್ತು. ಟೆಂಪರೇಚರ್ ಶೂಟ್ ಆದಾಗ ಹೀಲಿಯಂ ಇರುವಂತ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಏನ್ ಮಾಡ್ತದೆ, ಈಗ ಎಲ್ಲರೂ ಟಚ್ ಮಾಡ್ಕೊಂಡು ಎಲ್ಲಿ ತಗೋಯ್ತು, ಕ್ಯೂಪರ್ ಪಟ್ಟಿವರೆಗೂ ಹೋಯ್ತು. ಅದೇ ಒಂದು ಕವಚ ಆಯ್ತು, ದಟ್ ಇಸ್ ಕಾಲ್ಡ್ ಹೀಲಿಯೋಸ್ಫಿಯರ್. ಅರ್ಥ ಆಯ್ತಾ? ಕ್ಲಿಯರ್? ಅರ್ಥ ಆಯ್ತಾ? ಕ್ಲಿಯರ್? ಎಲ್ಲಿಂದ ಬರ್ತಾ ಇದೆ? ಅದು ಸೂರ್ಯನ ಮೈಯಿಂದ ಬರ್ತಾ ಇದೆ, ಗಾಳಿ ತರ ಬರ್ತಾ ಇದೆ. ಅದಕ್ಕೆ ಸೂರ್ಯನ ಮೈಯಿಂದ ಬರ್ತಾ ಇರುವಂತ ಈ ಪ್ಲಾಸ್ಮಾನ ಸೌರ ಮಾರುತ, ಸೋಲಾರ್ ವಿಂಡ್ ಅಂತ ಕರಿತೀವಿ. ಸೌರ ಮಾರುತ, ಸೋಲಾರ್ ವಿಂಡ್ ಅಂತ ಕರಿತೀವಿ. ಇರ್ರಿ, ಇದು ಸಿಂಪಲ್ ಆಗಿ ಹೇಳೋಣ. ಒಂದು ಕೆಲಸ ಮಾಡೋಣ, ಸಿಂಪಲ್ ಡಿಪಾಷನ್. ಈ ವಾಟರ್ ಬಾಟ್ಲೆ ಒಂದು ಸ್ಟವ್ ಅನ್ಕೊಳ್ಳೋಣ. ಇಲ್ಲಿ ನಿಂತ್ಕೊಂಡಿದ್ದೀನಿ, ಆ ಸ್ಟವ್ ಬಿಸಿ ತಡ್ತಾ ಇದೆಯಾ? ಯಾಕೆ? ಆ ಸ್ಟವ್ ಮುಖಾಂತರ ಬೀಸ್ತಾರ ಗಾಳಿ ನನಗೆ ಬಿಸಿ ಯಾಕೆ ಮಾಡ್ತಾ ಇದೆ. ಸೊ ಈ ಸ್ಟವ್ ಸೂರ್ಯ, ನಾವೇ ಗ್ರಹ. ಎಲ್ಲಿವರೆಗೂ ನನಗೆ ಬಿಸಿ ತಟ್ಟುತ್ತೋ ಅಲ್ಲಿವರೆಗೂ ಹೀಲಿಯೋಸ್ಫಿಯರ್. ಆಯ್ತಾ? ಇಲ್ಲಿಂದ ಏನಿಲ್ಲ, ಯಾಕೆ ದೂರ ಆಯ್ತಲ್ಲ. ಆಯ್ತಾ? ಎಲ್ಲಿವರೆಗೂ ನನಗೆ ಶಾಖ ತಡ್ತಾ ಇದೀವಿ, ಇಟ್ಸ್ಕೊಂಡು ವಾಟ್? ಹೀಲಿಯೋಸ್ಫಿಯರ್. ಸೊ ಹೀಲಿಯೋಸ್ಫಿಯರ್ ಎಡ್ಜ್ನ ಹೀಲಿಯೋಪಾಸ್ ಅಂತ ಕರಿತೀವಿ. ಹೀಲಿಯೋಪಾಸ್ ಇಲ್ಲಿಂದ ಹೀಲಿಯೋಸ್ ಫುಲ್ಲು ಇಡೀ ಪರಿವಾರ ತರ ಇದೆ. ಕ್ಲಿಯರ್? ಅರ್ಥ ಇಲ್ವಾ? ಸೂರ್ಯನ ಮೈಯಿಂದ ಹೊರಟಿರೋದು ಈ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಅಂತ ಎಲ್ಲರೂ ಟಚ್ ಮಾಡ್ಕೊತಾ ಇದೆಯಲ್ಲ, ಅದನ್ನ ಸೋಲಾರ್ ವಿಂಡ್ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಗ್ತಾ ಹೇಳ್ತಾನೆ ಅಷ್ಟೇ. ಆಯ್ತಾ? ಸೌರ ಮಾರುತ, ಸೋಲಾರ್ ವಿಂಡ್ ಅಂದ್ರೂ ಓಕೆ, ಪ್ಲಾಸ್ಮಾ ಅಂದ್ರೂ ಓಕೆ. ಅರ್ಥ? ಕ್ಲಿಯರ್? ಸೋಲಾರ್ ವಿಂಡ್ ಅಂದ್ರೂ ಓಕೆ, ಪ್ಲಾಸ್ಮಾ ಅಂದ್ರೂ ಓಕೆ. ಆಯ್ತಾ? ಎಲ್ಲಿಂದ ಬರ್ತಾ ಇದೆ ಅದು? ಸೂರ್ಯನ ಮೈಯಿಂದ. ಹೇಗೆ ಬರ್ತಾ ಇದೆ? ಹೈಡ್ರೋಜನ್ ಹೀಲಿಯಂ ಆಯ್ತು, ಹೀಲಿಯಂ ಆದಾಗ ಟೆಂಪರೇಚರು ಶೂಟ್ ಆಯ್ತು. ಟೆಂಪರೇಚರ್ ಶೂಟ್ ಆದಾಗ ಹೀಲಿಯಂ ಒಳಗಿರುವಂಥ ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಮೂವ್ಮೆಂಟ್ ಬರ್ತಾ ಇದಾವೆ. ಈ ಚಾರ್ಜ್ಡ್ ಗ್ಯಾಸ್ ಅಂತ ಕರಿತೀವಿ ನಾವು. ಚಾರ್ಜ್ಡ್ ಗ್ಯಾಸ್, ಚಾರ್ಜ್ ಆಗಿರುವಂಥ ಗ್ಯಾಸ್
ವಿದ್ಯುದಾವೇಶ ಅನಿಲನೇ ಪ್ಲಾಸ್ಮಾ. ಇಲ್ಲಿಂದ ಬರ್ತದೆ? ಸೂರ್ಯನ ಮೈಯಿಂದ. ಅದಕ್ಕೆ ಇದನ್ನ ಸೋಲಾರ್ ವಿಂಡ್ ಅಂತ ಕರಿಬೋದು. ಕ್ಲಿಯರಾ? ಕ್ಲಿಯರ್? ಎಲ್ಲಿವರೆಗೂ ಹೋಗಿದೆ ಅದು? ಎಲ್ಲಿವರೆಗೂ ಹೋಗಿದೆ? ಕ್ಯೂಪರ್ ಪಟ್ಟಿವರೆಗೂ ಹೋಗಿದೆ. ಅದ್ರ ಎಡ್ಜ್ ಎಷ್ಟಿದೆ? ಲಾಸ್ಟ್ ಎಡ್ಜ್ನ ಅಂತ ಕರ್ತೀವಿ, ಹೀಲಿಯೋ ಪಾಸ್ ಅಂತ ಕರ್ತೀವಿ. ಎಷ್ಟು ದೂರ ಅಂದರೆ 1 2 3 AU. AU ಅಂದ್ರೇನು? ಆಸ್ಟ್ರೋನಮಿಕಲ್ ಯೂನಿಟ್, ಖಗೋಳಮಾನ. ಆಯ್ತಾ? ಏನಾದ್ರು ಡೆಫಿನೇಷನ್? ಸೂರ್ಯ ಮತ್ತು ಭೂಮಿ ಇರುವಂಥ ಅಂತರ ಎಷ್ಟು ಅಂದರೆ 150 ಮಿಲಿಯನ್ ಕಿಲೋಮೀಟರ್ ಅಥವಾ 93 ಮಿಲಿಯನ್ ಮೈಲಿಗಳು. ಕ್ಲಿಯರ್? ಏನ್ ಡೌಟ್ಸ್? ಒಂದ್ಸರಿ ಬುಕ್ ನೋಡ್ಕೊಳ್ಳಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಚಾಪ್ ಇದಿದೆ ಈ ಸ್ಲೈಡಲ್ಲಿ. ಸ್ಲೈಡ್ ಓಪನ್ ಮಾಡಿ ಫಸ್ಟ್. ಬಂತಾ? ಹಾಂ, ಅಲ್ಲಿ ಸೂಕ್ಷ್ಮ ಗಮನಿಸಿ. ಸಾಲಿಡ್ ಏನಾಗ್ತದೆ? ಮೆಲ್ಟ್ ಆದಾಗ ಲಿಕ್ವಿಡ್ ಆಗುತ್ತೆ. ಸಾಲಿಡ್ ಲಿಕ್ವಿಡ್ ಆಗೋದನ್ನ ಮೆಲ್ಟಿಂಗ್ ಅಂತ ಕರೀತಾರೆ. ಇದು ಬರ್ಕೋಬೇಕು ನೀವು, ಕೇಳ್ಕೊಳ್ಳಿ. ಈಗ ಲಿಕ್ವಿಡ್ ಗ್ಯಾಸ್ ಆಗೋದನ್ನ ವೇಪರೈಸೇಷನ್ ಕರೀತಾರೆ. ಅದೇ ಗ್ಯಾಸ್ ಮುಂದೆ ಪಾಸಿಟಿವ್ ಪ್ರೋಟಾನ್ಸ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ಆಗ್ಬಿಟ್ರೆ ಆಯೋನೈಸೇಷನ್ ಕರೀತಾರೆ. ಈಗ ಉಲ್ಟಾ ಬನ್ನಿ. ಪ್ಲಾಸ್ಮಾ ವಾಪಸ್ ರಿವರ್ಸ್ ಗ್ಯಾಸ್ ಆದ್ರೆ ಡಿಯಾನೈಸೇಷನ್, ಗ್ಯಾಸ್ ರಿವರ್ಸ್ ಮತ್ತೆ ನೀರಾದ್ರೆ ಕಂಡೆನ್ಸೇಷನ್, ನೀರು ಮತ್ತೆ ಐಸ್ ಆದ್ರೆ ಫ್ರೀಸಿಂಗ್. ಇಷ್ಟ ಅರ್ಥ ಆಯ್ತಾ? ಈಗ ನೋಡಿ ಬ್ಯೂಟಿ ಇದೆ ನೋಡಿ, ಅಲ್ಲಿ ಓಪನ್ ಮಾಡಿ ನೋಡಿ, ಮೇಲ್ ನೋಡಿ, ಮೇಲೆ ಸಾಲಿಡ್ ಲಿಕ್ವಿಡ್ ಆಗಬಹುದು, ಸೀದಾ ಗ್ಯಾಸ್ ಹಾಕ್ಬಿಟ್ರೆ ಉತ್ಪತನ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಇಂಥ ಪ್ರಶ್ನೆ ಕೇಳ್ತಾರೆ. ಸಾಲಿಡ್ ಲಿಕ್ವಿಡ್ ಆಗಬಹುದು, ಸೀದಾ ಸ್ಟ್ರೈಟ್ ಗ್ಯಾಸ್ ಆಗ್ಬಿಟ್ರೆ ಆಕ್ಚುಲಿ ಆಗ್ಬೇಕಾಗಿತ್ತು ಸಾಲಿಡ್ ಲಿಕ್ವಿಡ್ ಆಗಿ ಗ್ಯಾಸ್ ಆಗಬೇಕಾಗಿತ್ತು. ಟಕ್ಕಂತ ಗ್ಯಾಸ್ ಆಗ್ಬಿಟ್ರೆ ದಟ್ ಇಸ್ ಕಾಲ್ಡ್ ವಾಟ್? ಸಬ್ಲಿಮೇಷನ್. ಅದೇ ರೀತಿ ಗ್ಯಾಸ್ ಪಟ್ಟ ಅಂತ ಸಾಲ್ಟ್ ಆಗ್ಬಿಟ್ರೆ ಬರ್ಕೊಳ್ಳಿ. ಮತ್ತದನಿಗೆ ನೀಟಾಗಿ ಡಯಾಗ್ರಾಮ್ ಇದೆ ಹಾಗೆ ಬರ್ಕೊಳ್ಳಿ. ಅದೇ ತರ ಆರೋ ಮಾರ್ಕು ಅದೇ ತರ ಬರ್ಕೋಬೇಕು. ಸಬ್ಲಿಮೇಷನ್ ಉತ್ಪತನ ಅಂತ ಕರ್ತೀವಿ. ಹಾಗೆ ಬರ್ಕೊಳ್ರಿ. ಇಂಗ್ಲೀಷಲ್ಲಿ KPSC ಅವರು ಕನ್ನಡ ಇಂಗ್ಲೀಷಲ್ಲಿ ಬರ್ಕೊಳ್ರಿ. KPSC ಅವರು ಇಂಗ್ಲೀಷಲ್ಲಿ ಕೇಳ್ತಾರೆ ಜಾಸ್ತಿ, ಇಲ್ಲಾಂದ್ರೆ ಟ್ರಾನ್ಸ್ಲೇಟ್ ಕೊಟ್ಬಿಡ್ತಾರೆ, ಅದೇನೋ ಗೊತ್ತಮ್ಮಲ್ಲ ಅದು. ಅದಕ್ಕೆ ಇದೆಲ್ಲ ಹಣೆ ಬರ ನೋಡಿ ಹೇಳ್ತಾ ಇರೋದು. ಹುಡುಗರು ಕನ್ನಡ ಮೀಡಿಯಂ ಅವರು ಇಂಗ್ಲೀಷ್ ಪದ ಅರ್ಥ ಮಾಡ್ಕೊಳ್ರಿ. ಪಕ್ಕದಲ್ಲಿ ಕನ್ನಡದಲ್ಲಿ ಬರ್ಕೊಳ್ಳಿ, ಇಂಗ್ಲೀಷಲ್ಲಿ ಬರ್ಕೊಳ್ಳಿ ಬ್ರಾಕೆಟಲ್ಲಿ. ಅಕಸ್ಮಾತ್ ಕನ್ನಡ ಮೀಡಿಯಂ ಕ್ವಶನ್ ಅರ್ಥ ಆಗಲ್ಲ, ಅಟ್ಲೀಸ್ಟ್ ಇಂಗ್ಲೀಷ್ ಮೀಡಿಯಂ ಅರ್ಥ ಆಗುತ್ತೆ ಕ್ವಶನ್. ಡಯಾಗ್ರಾಮ್ ಹೇಗಿದೆ ಹಾಗೆ ಬರ್ಕೊಳ್ಳಿ. ಇವತ್ತು ಕ್ಲಾಸ್ ಕೇಳಿದ್ರೆ ಅರ್ಥ ಆಗುತ್ತೆ. ಒಂದು 6 ತಿಂಗಳ ತೆಗೆದು ನೋಡಿದಾಗ ನೋಟ್ಸ್ ಅರ್ಥ ಆಗಬೇಕು. ನಾನು ಕೊನೆಯವರು ನಿಮ್ಮ ಜೊತೆ ಇರೋದಿಲ್ಲ, ನಿಮ್ಮ ಜೊತೆ ಕೊನೆಯವ್ರದ್ದು ಯಾರು? ನೋಟ್ಸ್. ಅದು ನೀಟಾಗಿ ಬರ್ಕೊಳ್ಳಿ. ಸೊ ಏನು ಡಯಾಗ್ರಾಮ್ ಅಲ್ಲಿ ನೋಡಿದ್ವಿ, ದ ಸೇಮ್ ಥಿಂಗ್ ಇಯರ್. ಸೋಲಾರ್ ಸಿಸ್ಟಮ್ ಅಂದ್ರೇನು? ಈ ಪರಿವಾರ ಏನಿದೆ, ಸನ್, ಸೂರ್ಯ ಮತ್ತು ಸುತ್ತ ಪರಿಭ್ರಮಿಸಿರುವಂತಹ 8 ಗ್ರಹಗಳು, 8 ಪಾಯಿಂಟ್ಸ್. ಈ ಗ್ರಹಗಳ ಸುತ್ತ ಪರಿಭ್ರಮಿಸಿರುವ ಉಪಗ್ರಹಗಳು. ಓಕೆ, ಸನ್, 8 planets, satellites orbiting the planets, ಪ್ಲಸ್ ಎಷ್ಟು? 6 ಕುಬ್ಜಗಳು, ಡಾರ್ಕ್ ಪ್ಲಾನೆಟ್ಸ್, ಪ್ಲಸ್ ಕೋಟ್ಯ ಲಕ್ಷಾಂತರ ಆಸ್ಟ್ರಾಯ್ಡ್ಸ್, ಲಕ್ಷಾಂತರ ಕಾಮೆಟ್ಸ್, ಲಕ್ಷಾಂತರ ಮಿಟ್ರಾಯ್ಡ್ಸ್, ಪ್ಲಸ್ ಗ್ಯಾಸ್, ಪ್ಲಸ್ ಏನು ಬರ್ಕೊಳ್ಳಿ. ಬರ್ಕೊಳ್ಳಿ, ಅಮ್ಮ ಕನ್ನಡ ಹೇಳ್ತೀನಿ ಆಯ್ತಾ? ಬರ್ಕೊಳ್ಳಿ. ಸೂರ್ಯ ಪ್ಲಸ್ 8 ಗ್ರಹಗಳು, ಸೂರ್ಯ ಪ್ಲಸ್ 8 ಗ್ರಹಗಳು, ಸೂರ್ಯನ ಸುತ್ತ ಪರಿಭ್ರಮಿಸಿರುವಂತಹ ಉಪಗ್ರಹಗಳು, 8 ಗ್ರಹಗಳು, ಉಪಗ್ರಹಗಳು, 8 ಗ್ರಹಗಳು ಪ್ಲಸ್ ಉಪಗ್ರಹಗಳು, ಪ್ಲಸ್ 6 ಕುಬ್ಜ ಗ್ರಹಗಳು, ಕುಬ್ಜ ಗ್ರಹಗಳು. ಆಯ್ತಾ? ಪ್ಲಸ್ ಲಕ್ಷಾಂತರ ಕ್ಷುದ್ರ ಗ್ರಹಗಳು, ಕ್ಷುದ್ರ ಅಂತ ಕರ್ತೀವಿ, ಕ್ಷುದ್ರ ಗ್ರಹಗಳು, ಪ್ಲಸ್ ಲಕ್ಷಾಂತರ ಲಕ್ಷಾಂತರ ಉಲ್ಕೆಗಳು, ಅಲ್ಲಲ್ಲ ಶುದ್ಧ ಗ್ರಹ ಆದ್ಮೇಲೆ ಲಕ್ಷಾಂತರ ಧೂಮಕೇತುಗಳು, ಕಾಮೆಟ್ಸ್ ಅಂಡ್ ಕಾಮೆಟ್ಸ್ ಮೀನ್ಸ್ ಧೂಮಕೇತುಗಳು, ಪ್ಲಸ್ ಲಕ್ಷಾಂತರ ಉಲ್ಕೆಗಳು, ಪ್ಲಸ್ ಅನಿಲ ಕಣಗಳು, ಅನಿಲಗಳು ಮತ್ತು ಲಾಸ್ಟ್ ಯಾವುದು? ಧೂಳಿನ ಕಣಗಳು. ಓಕೆ, ಇದನ್ನ ಎಂಟೈರ್ ಇದನ್ನ ಸೋಲಾರ್ ಸಿಸ್ಟಮ್
ಸೌರಮಂಡಲ ಸೌರವ್ಯೂಹ ಅಂತ ಕರಿತೀವಿ. ಈ ಫ್ಯಾಮಿಲಿಯನ್ನ ಸೋಲಾರ್ ಸಿಸ್ಟಮ್, ಸೌರಮಂಡಲ, ಸೌರವ್ಯೂಹ ಅಂತ ಕರಿತೀವಿ. ಕ್ಲಿಯರ್ ಆಗುತ್ತಾ? ನೆಕ್ಸ್ಟ್ ಈಗ ಅರ್ಥ ಕೆಲ್ಸ್ಕೊಳ್ಳಿ, ಕರೆಕ್ಟ್ ಕೆಲ್ಸ್ಕೊಳ್ಳಿ. ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ ಡಿಸ್ಕಸ್ ಮಾಡೋದು. ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ನೋಡಿರುವಂಥ ಬೇರೆ ಬೇರೆ ಗ್ರಹಗಳು, ಬೇರೆ ಬೇರೆ ಕುಬ್ಜ ಗ್ರಹಗಳು, ಈವನ್ ನಮ್ಮ ಸೂರ್ಯನಾಗಿರ್ಬೋದು, ಅಂದರೆ ಬಹುಪಾಲು ಎಲ್ಲ ಆಕಾಶಕಾಯಗಳು ಆಲ್ಮೋಸ್ಟ್ ಈ ಶೇಪಲ್ಲಿ ಇರ್ತವೆ. ಯಾವ ಶೇಪ್ ಇರ್ತವೆ? ರೌಂಡ್ ಶೇಪಲ್ಲಿ ಇರ್ತವೆ. ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಕಾಶಕಾಯಗಳು ಯಾವ ಶೇಪಲ್ಲಿದೆ? ರೌಂಡ್ ಶೇಪಲ್ಲಿದೆ. ಪ್ರಶ್ನೆ ಯಾಕೆ ಅಂತ. ಯಾಕೆ ಯಾಕೆ ಆಕಾಶಕಾಯಗಳು ಈ ರೀತಿ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಅಥವಾ ಟ್ರಯಾಂಗಲ್ ಆಗಿರಬಾರ್ದು? ಯಾಕೆ ಈ ಆಕಾಶಕಾಯಗಳು, ಬಹುಪಾಲು ಆಕಾಶಗಳು ಯಾವ ಶೇಪಲ್ಲಿದ್ದಾವೆ? ಗೋಳಾಕಾರ, ಗುಂಡಾಕಾರ ಅಥವಾ ರೌಂಡ್ ಶೇಪಲ್ಲಿ ಯಾಕಿದೆ ಅಂದರೆ ಅದಕ್ಕೆ ಕಾರಣ ಎಲ್ಲ ಬೋರ್ಡ್ ನೋಡಿಲಿ. ಈ ಥರ ಒಂದು ಬಾಕ್ಸ್ ತಗೊಳ್ಳೋಣ. ಈ ಬಾಕ್ಸ್ ಸೆಂಟರ್ ಪಾಯಿಂಟ್ ಇದು ಅಂದ್ಕೊಳ್ಳೋಣ. ಈ ಬಾಕ್ಸ್ನ ಸೆಂಟರ್ ಪಾಯಿಂಟ್, ಈ ಸೆಂಟರ್ ಪಾಯಿಂಟ್ ಏನಿದೆ ಎಲ್ಲನೂ ತನ್ನ ಹತ್ರ ಎಳ್ಕೊತಾ ಇರುತ್ತೆ. ಎಲ್ಲವನ್ನು ತನ್ನ ಹತ್ರ ಎಳ್ಕೊತಾ ಇದೆ, ಸೆಳಿತಾ ಇದೆ. ಈ ಥರ ಎಲ್ಲವನ್ನು ತನ್ನ ಫುಲ್ ಮಾಡಬೇಕಾದ್ರೆ, ಎಲ್ಲನೂ ಫುಲ್ ಮಾಡಬೇಕಾದ್ರೆ ಈ ಥರ ಶೇಪಲ್ಲಿ ಇರುವಂಥ ಕಾರ್ನರ್ ಆಗುತ್ತೆ, ಈ ಥರ ಕರ್ವ್ ಆಗುತ್ತೆ. ಕರೆಕ್ಟಾ? ಕ್ಲಿಯರ್? ಇದು ಕೂಡ ಸ್ವಲ್ಪ ಕರ್ವ್ ಆಯಿತು. ಈಗ ಇದು ಕೂಡ ಸ್ವಲ್ಪ ಏನಾಯ್ತು? ಕರ್ವ್ ಆಯಿತು. ಇದು ಕೂಡ ಬರ್ತಾ ಬರ್ತಾ ಕರ್ವ್. ಕೊನೆಗೇನಾಯ್ತು? ಯಾವ ಶೇಪ್ ಬಂತು? ಕೊನೆಗೆ ರೌಂಡ್ ಶೇಪ್ ಬಂತು. ಸೊ ಈ ಥರ ರೌಂಡ್ ಶೇಪ್ ಬರೋ ಕಾರಣ ಈ ಸೆಂಟರ್ ಎಲ್ಲವನ್ನು ತನ್ನ ಹತ್ರ ಎಳ್ಕೊತಾ ಇರೋದು. ದಟ್ ಈಸ್ ಕಾಲ್ಡ್ ಜಿ. ಓಕೆ, ಅರ್ಥ ಆಯ್ತು ಈಗ? ಸೊ ಈ ರೌಂಡ್ ಶೇಪ್ ಬರೋ ಕಾರಣ ಯಾರು? ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನ್ ಫೋರ್ಸ್. ಅರ್ಥ ಅಲ್ವಾ? ಆ ಗ್ರಾವಿಟೇಷನ್ ಫೋರ್ಸ್ ಯಾವಾಗ ಬರುತ್ತೆ ಅಂದರೆ ಅದಕ್ಕೆ ಸೂಕ್ತವಾದಂಥ ರಾಶಿ ಇದ್ದಾಗ ಗ್ರಾವಿಟಿ ಬರುತ್ತೆ. ಕರೆಕ್ಟ್ ಕಿಸ್ಕೊಳ್ರಿ. ರಾಶಿ ಇದ್ದಾಗ ಫೋರ್ಸ್ ಇದೆ, ಫೋರ್ಸ್ ಇದ್ದಾಗ ಶೇಪ್ ಇದೆ. ಯಾವ ಶೇಪ್ ಅದು? ರೌಂಡ್ ಶೇಪ್. ಅಂದರೆ ಎಕ್ಸಾಕ್ಟ್ ರೌಂಡ್ ಶೇಪ್ ಅಲ್ಲ, ಫುಟ್ಬಾಲ್ ಶೇಪ್ ಅಲ್ಲ, ಆಲ್ಮೋಸ್ಟ್ ರೌಂಡ್ ಶೇಪ್ ಅಂತ ಕರಿತೀವಿ. ಕ್ಲಿಯರ್? ಸೊ ಸೂರ್ಯ, ಭೂಮಿ, ಚಂದ್ರ ಈ ಥರ ಆಕಾಶಕಾಯಗಳು ಯಾವ ಶೇಪಲ್ಲಿದೆ? ಆಲ್ಮೋಸ್ಟ್ ರೌಂಡ್ ಶೇಪಲ್ಲಿದೆ, ಅಂದರೆ ಗೋಳಾಕಾರದಲ್ಲಿದೆ. ಕಾರಣ ಗ್ರಾವಿಟಿ. ಅದಕ್ಕೆ ಬರ ಕಾರಣ ಮಾಸ್. ಅಂದರೆ ರಾಶಿ ಇದ್ದಾಗ ಗ್ರಾವಿಟಿ ಇರುತ್ತೆ, ಗ್ರಾವಿಟಿ ಇದ್ದಾಗ ಶೇಪ್ ಬರುತ್ತೆ. ಯಾವ ಶೇಪ್ ಅದು? ರೌಂಡ್ ಶೇಪ್. ಅಂದರೆ ಯಾವ ಶೇಪ್ ಅಂದರೆ ಅದು ಬಾಲ್ ಶೇಪಲ್ಲಿ ಅಲ್ಲ, ಬದಲಿಗೆ ಕಿತ್ತಳೆ ಹಣ್ಣಿನ ಆರೆಂಜ್ ಶೇಪಲ್ಲಿ ಇರುತ್ತೆ. ಗಾಡಿ ಕತ್ಕೊಂಡಿದ್ದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಆಯ್ತಾ? ಸೊ ಯಾವ ಶೇಪಲ್ಲಿಲ್ಲ? ಬಾಲ್ ಶೇಪಲ್ಲಿಲ್ಲ, ಬದಲಿಗೆ ಆರೆಂಜ್ ಶೇಪಲ್ಲಿದೆ. ಆರೆಂಜ್ ಶೇಪ್ ಅಂದರೆ ಮೇಲೆ ಮತ್ತು ಕೆಳಗಡೆ ಚಪ್ಪಟ್ಟಾಗಿದ್ದು ಇಲ್ಲಿ ಉಬ್ಬಿರುವಂಥ ಆಕಾರನ ಆರೆಂಜ್ ಶೇಪ್ ಅಂತ ಕರಿತೀವಿ. ಅರ್ಥ ಇಲ್ವಾ? ಕ್ಲಿಯರ್? ಎಂತ ಕರೆದ್ವಿ ಇಲ್ಲಿ? ಸೊ ನಾವಿಲ್ಲಿ ರೌಂಡ್ ಶೇಪ್ ಅಂತ ಕರೆದ್ವಿ. ಏನು ಕರೆದ್ವಿ? ಆಲ್ಮೋಸ್ಟ್ ರೌಂಡ್ ಶೇಪ್. ಸೊ ಆಲ್ಮೋಸ್ಟ್ ರೌಂಡ್ ಶೇಪ್ ಅಂದರೆ ಬಾಲ್ ಶೇಪ್ ಅಲ್ಲ, ಬದಲಿಗೆ ಆರೆಂಜ್ ಶೇಪ್. ಆರೆಂಜ್ ಶೇಪ್ ಅಂದರೆ ಮೇಲೆ ಮತ್ತು ಕೆಳಗಡೆ ಚಪ್ಪಟ್ಟಾಗಿದ್ದು ಈ ಕಡೆ ಉಬ್ಬಿರುವಂಥ ಆಕಾರ. ಅದರಿಂದ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಫ್ಲಾಟ್ ಅಟ್ ದ ಪೋಲ್ಸ್, ಬಲ್ಜ್ ಅಟ್ ದ ಈಕ್ವೇಟರ್. ಅಂದರೆ ಧ್ರುವ ಪ್ರದೇಶದಲ್ಲಿ ಚಪ್ಪಟ್ಟೆ ಆಗಿದ್ದು ಸಮಭಾಜದಲ್ಲಿ ಉಬ್ಬಿರೋ ಆಕಾರನ ಎಂತ ಕರಿತೀವಿ? ಆರೆಂಜ್ ಶೇಪ್ ಅಂತ ಕರಿತೀವಿ, ಕಿತ್ತಳೆ ಶೇಪ್ ಅಂತ ಕರಿತೀವಿ. ಕರೆಕ್ಟಾ? ಕ್ಲಿಯರ್? ಈ ರೀತಿ ಒಂದು ಶೇಪ್ ನಮ್ಮ ಭೂಮಿನೂ ಕೂಡ ಈ ಶೇಪಲ್ಲಿದೆ. ನಮ್ಮ ಭೂಮಿ ಕೂಡ ಶೇಪ್ನಿಂದ ಈ ಥರ ಶೇಪ್ನ ಜಿಯಾಯ್ಡ್ ಅಂತ ಕರಿತೀವಿ. ಜಿಯಾಯ್ಡ್ ಅಂತ ಕರಿತೀವಿ, ಭೌಮ್ಯಾಕಾರ ಅಂತ ಕರಿತೀವಿ. ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಜಿಯಾಯ್ಡ್ ಅಂತ ಕರಿತೀವಿ, ಭೌಮ್ಯಾಕಾರ ಅಂತ ಕರಿತೀವಿ. ಕ್ಲಿಯರಾ? ಏನು ಸರ್ ಭೌಮ್ಯಾಕಾರ ಅಂದರೆ? ಕಿತ್ತಳೆ ಹಣ್ಣಿನ ಆಕಾರ ಅಂತ. ಏನು ಸರ್ ಕಿತ್ತಳೆ ಹಣ್ಣು ಅಂದರೆ? ಮೇಲೆ ಮತ್ತು ಕೆಳಗಡೆ ಚಪ್ಪಟ್ಟಾಗಿದ್ದು ಇಲ್ಲಿ ಉಬ್ಬಿರುವಂಥ ಆಕಾರ. ಅಂದ್ರೇನು? ಫ್ಲಾಟ್ ಅಟ್ ದ ಪೋಲ್ಸ್, ಬಲ್ಜ್ ಅಟ್ ದ ಈಕ್ವೇಟರ್. ಓಕೆ, ಅಂದರೆ ಧ್ರುವ ಪ್ರದೇಶಗಳ ಚಪ್ಪಟ್ಟಾಗಿದ್ದು ಸಮಭಾಜಕದ ಹತ್ರ ಉಬ್ಬಿರುವಂಥ ಆಕಾರನ ಭೌಮ್ಯಾಕಾರ, ಜಿಯಾಯ್ಡ್ ಆಕಾರ ಅಂತ ಕರಿತೀವಿ. ಕ್ಲಿಯರಾ? ಅರ್ಥ ಆಗಲ್ವಾ? ಜಿಯಾಯ್ಡ್ ಅನ್ನೋದಕ್ಕೆ ಯಾಕೆ ಕರಿತೀವಿ ಅಂದರೆ ಯಾವುದೇ ಪದ OID ಇಂದ ಕೊನೆಗೊಂಡ್ರೆ, ನೆನ್ಪಿಟ್ಕೊಳ್ರಿ, ಯಾವುದೇ ಪದ OID ಇಂದ ಕೊನೆಗೊಂಡ್ರೆ ಅದರ ತರಹ, ಸಿಮಿಲರ್ ಟು ಅಂತ ಅರ್ಥ. ಓಕೆ, ಜಿಯಾಯ್ಡ್, ಹ್ಯೂಮನಾಯ್ಡ್, ಆರ್ಗನಾಯ್ಡ್. ಏನು ಆಯ್ಡ್ ಅಂದರೆ? ಸಿಮಿಲರ್ ಟು. ಯಾವ ತರ? ಜಿ ಅಂದರೆ ಭೂಮಿ, ಜಿ ಅಂದರೆ ಭೂಮಿ, ಜಿಯೋ ಅಂದರೆ ಭೂಮಿ. ಸೊ ಜಿಯಾಯ್ಡ್ ಅಂದ್ರೆ ಅರ್ಥ ಭೂಮಿ ತರಹ ಅಂತ.
ಸೊ ವಾಯ್ಡ್ ಅಂದ್ರೆ ಏನು ವಾಯ್ಡ್ ಮೀನ್ಸ್ ಸಿಮಿಲರ್ ಟು ಆ ಥರ. ಯಾವ ತರಹ? ಭೂಮಿ ತರ. ಸೊ ಯಾವಾಗ ನೀವು ಓವೈಡಿನ ಪದ ಕೊನೆಗೊಳ್ಳುತ್ತೋ ಅರ್ಥ ಮಾಡ್ಕೊಬಿಡ್ರಿ, ಏನು ವೈಡ್ ಅಂದ್ರೆ ಸಿಮಿಲರ್ ಟು. ಯಾವ್ದಕ್ಕೆ ಸಿಮಿಲರ್ ಟು? ಮೊದಲು ಪದ ಹೇಳುತ್ತೆ. ಜಿಯಾಯ್ಡ್ ಅಂದ್ರೆ ಯಾವ್ದಕ್ಕೆ? ಭೂಮಿ ತರಹ. ಹ್ಯೂಮನಾಯ್ಡ್ ಯಾವ ತರ? ಮನುಷ್ಯನ ತರಹ. ಆರ್ಗನಾಯ್ಡ್ ಯಾವ ತರ? ಆರ್ಗನ್ ತರಹ. ಕ್ಲಿಯರ್? ಸೊ ಓ ಐ ಡಿ ಅಂದ್ರೆ ಅದು ತರಹ ಅಂತ. ಯಾವುದು ತರಹ ಅಂತ ಅನ್ನೋದು ಮೊದಲೇ ಪದ ಹೇಳುತ್ತೆ. ಅರ್ಥ ತರ ಹೇಳಿದೀಗ. ಸೊ ಜಿಯಾಯ್ಡ್ ಅಂದ್ರೆ ಯಾವ ತರ? ಭೂಮಿ ತರ. ಹ್ಯೂಮನಾಯ್ಡ್ ಅಂದ್ರೆ ಮನುಷ್ಯ ತರ. ಆರ್ಗನಾಯ್ಡ್ ಅಂದ್ರೆ ಆರ್ಗನ್, ಅಂಗದ ತರಹ. ಅರ್ಥ? ಸೊ ಅದ್ರ ಪ್ರಕಾರ ಇಲ್ಲಿ ವಾಪಸ್ ಬನ್ನಿ. ಸೊ ಈ ತರ ಕಿತ್ಲೆ ಹಣ್ಣಿನ ಆಕಾರ ನಮ್ಮ ಭೂಮಿಗೂ ಇದೆ. ಭೂಮಿ ತರ ಆಕಾರನ ಎಂತ ಕರಿತೀವಿ? ಜಿಯಾಯ್ಡ್ ಅಂತ ಕರಿತೀವಿ. ಸೊ ಈ ಭೂಮಿ ತರ ಆಕಾರ ರೌಂಡ್ ಶೇಪಲ್ಲಿಲ್ಲ, ಏನಾಗಿದೆ? ಆಲ್ಮೋಸ್ಟ್ ರೌಂಡ್ ಶೇಪಲ್ಲಿದೆ. ಅದಕ್ಕೆ ಇದನ್ನ ಲಘು ಗೋಳಕಲ್ಪ ಅಂತ ಕರಿತೀವಿ. ಅದಕ್ಕೆ ಇದು ಇಂಗ್ಲೀಷಲ್ಲಿ ಅಂತ ಕರಿತೀವಿ? ಇಂಗ್ಲೀಷ್ ಇದನ್ನ ಆಬ್ಲೆಟ್ ಸ್ಪಿರ್, ಬರ್ಕೊಳ್ರಿ ಇದನ್ನ, ಆಬ್ಲೆಟ್ ಸ್ಪಿರಾಯ್ಡ್ ಅಂತ ಕರಿತೀವಿ. ನೋಡಿ, ಸ್ಪಿರಾಯ್ಡ್, ಆಯ್ಡ್ ಏನ್? ಸ್ಪಿಯರ್ ಅಂದ್ರೆ ಗೋಳ, ಗೋಳ ತರಹ ಗೋಳ ಅಲ್ಲ. ಅದಕ್ಕೆ ಅದನ್ನ ಲಘು ಗೋಳಕಲ್ಪ, ಲಘು ಗೋಳಕಲ್ಪ. ಲಘು ಅಂದ್ರೆ ಏನು? ಸ್ವಲ್ಪ. ಗೋಳ ಅಂದ್ರೆ ಫುಲ್ಲು. ಲಘು ಗೋಳಪ ಅಂದ್ರೆ ಆಲ್ಮೋಸ್ಟ್ ರೌಂಡ್ ಶೇಪ್ ಅಂತ ಅರ್ಥ.